1984ರ ಸಿಖ್ ಹತ್ಯಾಕಾಂಡದ ಸಮಯದಲ್ಲಿ ಕಾಂಗ್ರೆಸ್ಸಿಗರಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಸಿಖ್ಖರು ತಮ್ಮ ಕೂದಲನ್ನು ಕತ್ತರಿಸಿಕೊಳ್ಳಬೇಕಾದಾಗ ಆರ್ಎಸ್ಎಸ್ ಸ್ವಯಂ ಸೇವಕರು ಸಿಖ್ಖರ ಜೀವಗಳನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟ ಕಥೆ ಇದು. 1984ರ ಸಿಖ್ ಹತ್ಯಾಕಾಂಡದ ಈ ನೈಜ ಕಥೆಯನ್ನು ಆ ಸಮಯದಲ್ಲಿ ದೆಹಲಿಯ ಕಲ್ಕಾಜಿಯಲ್ಲಿ ವಾಸಿಸುತ್ತಿದ್ದ ಹರ್ವಿಂದರ್ ಸಿಂಗ್ ಹೇಳಿದ್ದಾರೆ. ನವೆಂಬರ್ 1 ಅವರಿಗೆ ಯಾವುದೇ ದುಸ್ವಪ್ನಕ್ಕಿಂತ ಕಡಿಮೆಯಲ್ಲ. ತುಘಲಕಾಬಾದ್ ಎಕ್ಸ್ಟೆನ್ಷನ್ನಿಂದ ಈ ಸುದ್ದಿ ಬಂದಿತು ಎಂದು ಹರ್ವಿಂದರ್ ಸಿಂಗ್ ನೆನಪಿಸಿಕೊಳ್ಳುತ್ತಾರೆ. ಅಲ್ಲಿ ರೈಲುಗಳು ಪ್ರತಿದಿನ ಬಂದು ಹೋಗುತ್ತಿದ್ದವು. ಸಿಖ್ಖರನ್ನು ರೈಲುಗಳಿಂದ ಎಳೆದು ಹಾಕಿ ಕೊಲ್ಲಲಾಗುತ್ತಿತ್ತು. ಇಡೀ ವಾತಾವರಣ ಇದ್ದಕ್ಕಿದ್ದಂತೆ ಭಯಾನಕವಾಯಿತು ಎಂದು ಹೇಳುವ ಅವರು ಘಟನೆಗಳನ್ನು ಹೀಗೆ ವಿವರಿಸಿದ್ದಾರೆ. ಏತನ್ಮಧ್ಯೆ ಆ ಪ್ರದೇಶದ ಕೆಲವು ಕಾಂಗ್ರೆಸ್ ನಾಯಕರು ಗೂಂಡಾಗಳೊಂದಿಗೆ ಸೇರಿ ಸಿಖ್ಖರ ಮೇಲೆ ದಾಳಿ ಮಾಡುತ್ತಿದ್ದರು. ನಮ್ಮ ಮನೆಯ ಹತ್ತಿರ ಸರ್ದಾರ್ ಒಡೆತನದ ಕೋಕಾ ಕೋಲಾ ಕಾರ್ಖಾನೆ ಇತ್ತು. ಗುಂಪೊಂದು ಅವರನ್ನು ಕ್ರೂರವಾಗಿ ಕೊಂದು ಕಾರ್ಖಾನೆಯನ್ನು ಲೂಟಿ ಮಾಡಿ ಬೆಂಕಿ ಹಚ್ಚಿತು. ಹೊಗೆ ಆಕಾಶಕ್ಕೆ ಏರಿತು. ಆ ದಿನಗಳಲ್ಲಿ ಆರ್ಎಸ್ಎಸ್ ಸ್ವಯಂ ಸೇವಕರಾಗಿದ್ದ ಅರುಣ್ಜಿ ನಮ್ಮ ಬೀದಿಯಲ್ಲಿ ವಾಸಿಸುತ್ತಿದ್ದರು. ಅವರು ಬಂದು ಆರ್ಎಸ್ಎಸ್ ಸದಸ್ಯರು ಇಲ್ಲಿರುವವರೆಗೆ ನಿಮ್ಮ ಕುಟುಂಬಕ್ಕೆ ಏನೂ ಆಗುವುದಿಲ್ಲ ಎಂದು ಹೇಳಿದರು. ಆದರೆ ಸಂಜೆ ಇಂದಿರಾ ಅವರ ಗೂಂಡಾಗಳು ನಮ್ಮ ಮನೆ ತಲುಪಿದರು. ತಂದೆ ಅದಾಗಲೇ ನಮ್ಮನ್ನು ಒಂದು ಕೋಣೆಯಲ್ಲಿರಿಸಿ ಗುಂಪಿನ ಮುಂದೆ ನಿಂತಿದ್ದರು. ಗುಂಪು, ನೀವು ನಮ್ಮ ತಾಯಿಯನ್ನು ಕೊಂದಿದ್ದೀರಿ, ನಾವು ಪ್ರತಿಯೊಬ್ಬ ಸಿಖ್ಖರನ್ನು ಕೊಲ್ಲುತ್ತೇವೆ ಎಂದು ಕೂಗುತ್ತಿದ್ದರು. ಅಷ್ಟರಲ್ಲಿ ಗದ್ದಲ ಕೇಳಿ ಅರುಣ್ ಜಿ ಬಂದರು. ಅವರು ತಂದೆಯನ್ನು ಉಳಿಸಲು ಮುಂದೆ ಬಂದರು. ಆದರೆ ಗೂಂಡಾಗಳೊಂದಿಗೆ ಹೋರಾಡುವಾಗ ಸ್ವತಃ ಗಾಯಗೊಂಡರು. ಗುಂಪು, ನೀವು ಅವನನ್ನು ಉಳಿಸಲು ಬಯಸಿದರೆ ಈಗಲೇ ಅವನ ಕೂದಲನ್ನು ಕತ್ತರಿಸಿ, ಇಲ್ಲದಿದ್ದರೆ ನಾವು ಎಲ್ಲರನ್ನು ಕೊಲ್ಲುತ್ತೇವೆ ಎಂದು ಕೂಗಿತು. ಆ ಕ್ಷಣದಲ್ಲಿ ನಮ್ಮ ಜೀವಗಳನ್ನು ಉಳಿಸಿಕೊಳ್ಳಲು ತಂದೆ ಮತ್ತು ನಾನು ನಮ್ಮ ಕೂದಲನ್ನು ಕತ್ತರಿಸಿದೆವು. ನಂತರ 2-3 ದಿನಗಳವರೆಗೆ ಆರ್ಎಸ್ಎಸ್ ಸ್ವಯಂ ಸೇವಕರು, ವಿಶೇಷವಾಗಿ ಅರುಣ್ ಜಿ, ನಮ್ಮ ಕುಟುಂಬದ ಸುರಕ್ಷತೆ, ಆಹಾರ ಮತ್ತು ಔಷಧೋಪಚಾರವನ್ನು ನೋಡಿಕೊಂಡರು. ಆ ಸಮಯದಲ್ಲಿನ ಅವರ ಸಹಾಯವನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ.